ಲಂಗ ದಾವಣಿ ಎತ್ತಾವೈತೆ ಫಸ್ಟ್ ಇರ್ಲಿ. ಲಂಗ ದಾವಣಿ ಎತ್ತಾವೈತ್ರೆ ಕಾಲೇಜ್ ಹುಡುಗಿರ. ಯಕ್ಕ ನಿನ್ ಮಗಳು ಚಿಕ್ಕೋಳಾಗಿಲ್ಲ, ಸೆಕೆಂಡ್ ಇರ್ಲಿ. ಯಕ್ಕ ನಿನ್ ಮಗಳು ನನ್ ಚಿಕ್ಕೋಳಾಗಲ್ವಾ. ಕೇಳಕ್ ಬಂದವ್ರ ಮೋಟಕ ಲಾಸ್ಟ್ ಅಲ್ಲಿ ಇರ್ಲಿ, ಸಖತ್ ಫೈನಲ್. ಓಟ್ ಕೇಳಕ್ ಬಂದವ್ರ ಕಣ್ಣೆ ಮೋಟಕ. ದಾವಣಿ ಟೈಪ್ ಆಗಿ ಸದಾ ಶಿವ ಒಂದು ಪದಾವ ಹೇಳ್ತೀನಿ, ಪಟಿಂಗ್ರ ಸಹವಾಸ ಮಾಡಬಾರದು. ಪದಾವ ಹೇಳ್ತೇನೆ, ಪಟಿಂಗ್ರ ಸಹವಾಸ ಮಾಡಬಾರದು. ಆಡಾದ್ರೂ ಮಾಡಿ ಕಳ್ಳಿ ಮತ್ತೆ ಬಂದು ಹೇಳ್ತೀನಿ, ಬೀಡಿ ಸಿಗರೇಟು ಮಾತ್ರ ಸೇದಬಾರದು. ಶ್ವಣಿಯ ನನಗೆ ಒಂದು ಚೈತನ್ಯವನ್ನ, ಒಂದು ಕಾನ್ಫಿಡೆನ್ಸ್ ಅನ್ನ ನಾನು ಕನ್ನಡ ಕುಮಾರ್ ಉದ್ಭವನೇ ಆಗ್ತಿಲ್ವೇನು, ಇನ್ನೇನೋ ಬೇರೆ ರೀತಿ ಪೀಸಲ್ ಹೊಡಿತಿದ್ದೇನೆ. ನನ್ನದೇ ರಚನೆ ಒಂದು 5 ಕ್ಯಾಸೆಟ್ ಕೊಟ್ಟು ಅಪ್ರೋಚ್ ಮಾಡುವ, ದುಡ್ಡನ್ನ ಇಸ್ಕೊಳ್ಳೋಕೆ ಹೋದ್ರೆ ಕಷ್ಟ ಆಗ್ತದೆ. ಕನ್ನಡ ಕುಮಾರ್ ಆಡಿರೋದು ಅನ್ನೋದು ಬ್ಯಾನರ್ ಅಲ್ಲಿ ಇತ್ತಲ್ಲ, ಕನ್ನಡ ಕುಮಾರ್ ಕ್ಯಾಸೆಟ್ ಮಾಡೋಣ ಅಂತ ಅನ್ಬಿಟ್ಟು ಹೊರಟ. ಕೋಟಿ ಬೇಡ ನಮಗೆ, ಲಕ್ಷ ಬೇಡ, ಸಿನಿಮಾಗೆ ಹಾಕೊಂಡ್ರು. ಯಾರು ಹಾಕೊಂಡ್ರು ಬೇಕಾದಷ್ಟು ಲಕ್ಷ ನೋಡ್ಬೋದಾಗಿತ್ತು. ಆಕಾಶವಾಣಿ ನಿಮಗೆ ಆಕಾಶದಲ್ಲಿ ದೀಪ ಹುಟ್ಟಿದ ಹಚ್ಚಿತು. ಹೌದೌದು, ಆಕಾಶವಾಣಿಯೇ ನನಗೆ ಒಂದು ಚೈತನ್ಯವನ್ನ, ಒಂದು ಕಾನ್ಫಿಡೆನ್ಸ್ ಅನ್ನ ತುಂಬುವಂಥದ್ದು. ಇಲ್ಲಾಂದ್ರೆ ನಾನು ಕನ್ನಡ ಕುಮಾರ್ ಅನ್ನೋನ ಉದ್ಭವನೇ ಆಗ್ತಿಲ್ವೇನು, ಇನ್ನೇನೋ ಬೇರೆ ರೀತಿ ಟಿಸಲ್ ಹೊಡಿತಿದ್ದೇನೋ ನನ್ನ ಶಕ್ತಿ. ಅಂದ್ರೆ ಅವತ್ತಿನ ಪರಿಸರ ಕಾಳಜಿ ಇವತ್ತು ನಿಮ್ಮನ್ನ ಈ ಸ್ಥಾನದಲ್ಲಿ. ಹೌದು ಹೌದು ಹೌದು. ಮೊದಲ ಬಾರಿಗೆ ಅಂದ್ರೆ ಅವತ್ತೇ ಮೈಕ್ ಹಿಡಿದ್ರ ನೀವು? ಇಲ್ಲ, ಅದಕ್ಕೆ ಮುಂಚೆ ಎಲ್ಲಾದ್ರೂ ಹಬ್ಬಗಳಲ್ಲಿ ಅವ್ರಿವ್ರು ಹಾಡ್ಬೇಕಾದ್ರೆ ನಾನೊಂದು ಮೈಕ್ ಕಿತ್ಕೊಂಡು ಹಾಡೋದು. ಮತ್ತು ಹೈಸ್ಕೂಲ್ನಲ್ಲಿ ತುಂಬಾ ಎಲ್ಲ 6 ತಿಂಗಳಿಗೋ ವರ್ಷಕ್ಕೊಂದ್ಸರಿ ನಾಟಕಗಳಲ್ಲಿ ನಾನು ಪಾಲ್ಗೊಂಡಿದ್ದೆ. ಮತ್ತು ಒಳ್ಳೆ ನಿರೂಪಕ ಅನ್ಸ್ಕೊಂಡಿದ್ದೆ ಹೈಸ್ಕೂಲ್ನಲ್ಲಿ. ನನಗೆ ಸ್ಟೇಜ್ ಫಿಯರ್ ಹೋಗಿದ್ದು ನಿರೂಪಣೆಯಿಂದ. ಒಳ್ಳೆ ಚೆನ್ನಾಗಿ ನಿರೂಪಣೆ ಮಾಡ್ತಾನೆ, ಒಂದನಾರ್ಪಣೆ ಮಾಡ್ತಾನೆ, ಇಂಥದ್ನೆಲ್ಲ ನಾನು ಬೆಳೆಸ್ಕೊಂಡಿದ್ದೆ. ಆಗ್ಲಿ ಹಾಡೋದು ಅಂದ್ರೆ ನನಗೆ ಬೇರೆ ಇರಲಿಲ್ಲ. ಇದೆಲ್ಲ ಮಾಡ್ತಿದ್ರೆ ಸ್ನಾನ ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಒಂಥರ ಮೋಲ್ಡ್ ಅದು ಎಕೋ ಬರ್ತಾ ಇತ್ತು. ನಾನು ಹೋಗಿ ನೀರು ತಲೆ ಮೇಲೆ ಹಾಕೊಂಡಾಗ ಸ್ಟಾರ್ಟ್ ಮಾಡಿದ್ರೆ ಆ ಸ್ಥಾನ ಮುಗಿಯೋ ತನಕನು ಎಷ್ಟು ಹಾಡುಗಳು ಬರ್ತಿತ್ತು, ಅಷ್ಟೊಂದು ಹಾಡು. ನೀವು ಅವಾಗಿನ ಕಾಲದಾಗ ಬಾತ್ರೂಮ್ ಪ್ಯೂರ್ಲಿ ಪ್ರತಿಭೆ ಅಲ್ಲೇ ಸ್ಟಾರ್ಟ್ ಆಗಿರೋದು. ಅಲ್ಲಿ ಪ್ರತಿಭೆ ಸ್ಟಾರ್ಟ್ ಆಗಿ ಬಾತ್ರೂಮ್ ಅಲ್ಲಿ. ಅಂದ್ರೆ ಈಗ ನೀವು ಆಂಕರಿಂಗ್ ಮಾಡ್ತಿದ್ರಿ, ನಿರೂಪಣೆ, ವಂದನಾರ್ಪಣೆ ಎಲ್ಲಾ ಮಾಡ್ತಿದ್ರಿ. ಪರ್ಫೆಕ್ಟ್ ಆಗಿ ನಾನು ಹಾಡು ಆಡ್ಲಿಕ್ಕೆ ಅಂತಾನೆ ಮೈಕ್ ಹಿಡಿದಿತ್ತು. ಅಂದ್ರೆ ಪ್ರೊಫೆಷನಲ್ ಆಗಿ ನಾನು ಹಾಡು ಆಡ್ಲಿಕ್ಕೆ ಅಂತ ಮೈಕ್ ಪುಣ್ಯ ನೋಡಿ ನನಗೆ ಆಕಾಶವಾಣಿಗೆ ಮೈಕ್ ಸಿಕ್ತು. ಆಕಾಶವಾಣಿನೇ ಮೊದಲನೇ ಮೈಕ್. 4 ಸಭಿಕರ ಮುಂದೆ ನಾನು ಹಾಡಿದಂತ ಮೊದಲ ಹಾಡು ನನ್ನದೇ ರಚನೆ. ಅದೇ ನಿಮ್ಗೆ ಸ್ಫೂರ್ತಿ ತುಂಬಿದ್ದು. ಸ್ಫೂರ್ತಿ ಆಯ್ತು, ಧೈರ್ಯ. ವೈ ನಾಟ್ ನಾನು ಯಾಕೆ ಬರೀಬಾರದು ಏನೋ. ಅದಾದ್ಮೇಲೆ ಅದು ಸಂಘ ಸಂಸ್ಥೆಯವ್ರ ಜನಸಂಖ್ಯೆ ಬಗ್ಗೆ ಲಾವಣಿ ಬರೀ, ಯುವ ಜನರ ಬಗ್ಗೆ ಲಾವಣಿ ಬರೀ, ಸಾಕ್ಷರತೆ ಬಗ್ಗೆ ಸಾಕಷ್ಟು ಬಂದ. ನೀವು ಆ ಸಂದರ್ಭದಲ್ಲಿ ಸಂಘಟನೆ ಮಾಡ್ಲಿಕ್ಕೆ, ಮತ್ತೊಂದ್ ಕಡೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಷ್ಟೇ 5 ಸಂಸ್ಥೆಗಳಲ್ಲಿ ಮಾಡ್ತಿದ್ರು. ಚಿಕ್ಕಪೇಟೆಗೆ ನಾನು ಒಂದು ತಮಟೆ ತಂದೆ, ಅದನ್ನ ಕಲ್ತ್ಕೊಂಡು ನಾನೇ ಬಡ್ಕೊಂಡು ಹಾಡುವಂತ ಸ್ಟಾರ್ಟ್ ಮಾಡಿದೆ. ಶಾಲಾ ಕಾಲೇಜುಗಳಲ್ಲೆಲ್ಲ ಪರಿಸರದ ಬಗ್ಗೆ ಕಾರ್ಯಕ್ರಮ, ಇನ್ನೊಂದು 4 ಮಾತಾಡಿ ಒಂದ್ 2 ಹಾಡು ಇಡ್ಬೇಕು ಅಂತ ಹೇಳಿ ವೇಣುಗೋಪಾಲ್ ಅಂತ ಫಾರೆಸ್ಟ್ ಇದ್ರು, ಎಲ್ಲಾ ಶಾಲಾ ಕಾಲೇಜಲ್ಲಿ ಕರ್ಕೊಂಡೋಗಿ ಪರಿಸರದ ಬಗ್ಗೆ ಖುಷಿ. ಫುಲ್ಲು ಖುಷಿ. ಹೀರೋ ನಾನು ಆ ಕಾಲಕ್ಕೆ. ನಾನು ಸ್ವಲ್ಪ ಆ ಕಾಲಕ್ಕೆ ಏನು ನೀವು ಸಿನಿಮಾ ನಟರು ಏನು ಶಿವರಾಜ್ ಕುಮಾರ್ ಈ ಗಾಡಿ ಎಲ್ಲ ಕಳ್ಸಾರ ಮನೆ ಹತ್ರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ? ಎತ್ತಿನ ಗಾಡಿ ಏನಾದ್ರು? ಇಲ್ಲ ಸೈಕಲ್ ಗೀಕಲ್ ಇಲ್ಲ. ಆಗಾಗ್ಲೇ ನಾನು ಗುಲಾಬಿ ತೋಟ ಮಾಡಿ ಕಾಸು ಗಳಿಸ್ಬಿಟ್ಟಿದ್ದೆ. ಓಕೆ, ಗುಲಾಬಿ ತೋಟ ಮಾಡಿದ್ದೆ, ರೇಷ್ಮೆ ಕೃಷಿನೂ ಮಾಡ್ತಾ ಇದ್ದೆ. ನನ್ಗ ಬಹಳ ಚಿಕ್ಕ ವಯಸ್ಸಿಗೆ ನಾನು ವ್ಯವಸಾಯಕ್ಕೆ ಬಂದಂತವ್ನು. ನಮ್ಮ ತಂದೆಯವ್ರು ತೀರೋಗ್ಬಿಟ್ರು. ನಾವು ವಾಪಸ್ ನಮ್ಮ ಹಳ್ಳಿಗೆ ಬಂದು ವ್ಯವಸಾಯದಲ್ಲಿ ನಾನು ತೊಡಗ್ಬಿಟ್ಟೆ. ನಾನು ಮುಂದಕ್ಕೆ ಓದಕ್ ಹೋಗ್ಲಿಲ್ಲ. ನನ್ಗೆ ಈ ಕಡೆ ಆಸಕ್ತಿ ಜಾಸ್ತಿ, ಮಣ್ಣಿನ ಆಸಕ್ತಿ. ಕಾಸು ನೋಡಿದ್ದೆ, ಒಂದು ಹಿಂಡ್ಸೂಚಿಕೆ ತಗೊಂಡಿದ್ದೆ ಆ ಕಾಲಕ್ಕೆ. ಏನು ಇಡೀ ನಮ್ ತಾಲೂಕೆಲ್ಲ ಹುಡುಗರು ನಂದು ಒಬ್ಬಂದೇನು ಹಿಂಡ್ಸೂಚಿಕೆ. ಈಗ ಯಾವ್ದಾ ಕಾರ್ಯಕ್ರಮಕ್ಕೆ ಕನ್ನಡ ಕುಮಾರ್ ಬರ್ತಾವ್ರೆ, ಸೇರಂಗಿರನಿಲ್ಲ, ಸೂಚನೆ ಡಬ್ಬ ಅನ್ಕೊಂಡು ಹೋದ್ರೆ ಗೆಸ್ಟ್ ಬಂದ್ರು ಕನ್ಫರ್ಮ್. ಅವಾಗ ಏನ್ ನಾನು ಇದ್ದಿದ್ದ ಶೇಪ್ಗೂ ಆ ಪರ್ಸನಾಲಿಟಿಗೂ ನಾನೇ ಹೀರೋ. ಹಳ್ಳಿ ಅವಾಗ ಏನ್ ಯಾವ್ದೇ ಚಾನಲ್ಗಳು ಇರ್ಲಿಲ್ಲ. ಆಲ್ಬಮ್ಗೆ ಅಂತ ಮೊದಲು ಬರ್ದಿದ್ ಸಾಂಗ್, ನಾನು ಆಲ್ಬಮ್ ಮಾಡ್ಬೇಕು ಈ ಸಾಂಗಿಂದ ಅಂತ ಮೊದಲು ಬರ್ದಿದ್. ಈಗ ಕಾರ್ಯಕ್ರಮಗಳು ಮಾಡ್ಕೊಂಡು ಈ ವ್ಯವಸಾಯ ಕ್ಷೇತ್ರದಲ್ಲೂ ನಮ್ಮ ಬದುಕಿನ ಎಲ್ಲ ಕಷ್ಟ ಸುಖ ನೋಡ್ಕೊಂಡು ಹೋಗ್ಬೇಕಾದ್ರೆ, ಈ ರೇಷ್ಮೆಗೆ ಸೊಪ್ಪು ಹಾಕ್ಬೇಕಾದ್ರೆ, ಈ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಟೇಪ್ ರಿಕಾರ್ಡ್ಗಳು ನಮ್ಮನ್ನು ಸೆಳೆದಿತ್ತು. ಆಗ ತಂಗಿ ಎಲ್ಲಾ ಕ್ಯಾಸೆಟ್ಗಳನ್ನ ಕೇಳಿಸಿ, ಆಲೂರು ನಾಗಪ್ಪನವ್ರದ್ದು ಈ ಬೆಂಗಳೂರು ಹುಡುಗ ಬಂದವನಂತ ಬಗ್ಗಿ ನನ್ಗಿಂತ ಚೆನ್ನಾಗಿಲ್ವೇನೆ ಅಂತ ಒಂದ್ ಹಾಡು. ಬೆಂಗಳೂರು ಹುಡುಗ ಬಂದವನಂತ ಬಗ್ಗಿ ನೋಡ್ತಿ ಅವನಿಗಿಂತ ಚಂದಾಗಿಲ್ವೇನೆ ಅಂತ ಒಂದ್ ಹಾಡು ಬರೋದಿಲ್ಲ. ಹಾಡು ಬಹಳ ನಂಗೆ ಸೆಳೀತು. ನನ್ನ ಅವಾಗ ನಾನು ಯಾಕೆ ಒಂದು ಕ್ಯಾಸೆಟ್ ಮಾಡಬಾರದು ಅನ್ನೋದು ಉಟ್ಕೊಂಡಿದ್ದು. ಯಾರನ್ನ ಕೇಳೋದು, ಎಲ್ಲಿ ಮಾಡೋದು ಗೊತ್ತಿಲ್ವಲ್ಲ, ರೆಕಾರ್ಡಿಂಗ್ ಬೇಸಿಕ್ಸೇ ಗೊತ್ತಿಲ್ವಲ್ಲ. ಆಮೇಲೆ ಕನಕಪುರದವ್ರು ತಂಗಿಗೆ ತಾಳಿ ಅಂತ ಬಿಟ್ಟಿದ್ರು. ಕನಕಪುರ
ಮಾಡೋದಂಥದ್ದು ಸ್ನೇಹಿತರನ್ನ ತಗೊಂಡು ಅವ್ರನ್ನ ಪರಿಚಯ ಮಾಡ್ಕೊಂಡು ಶ್ರೀನಿವಾಸ್ ಅಂತ ಹೇಳಿ ಅವರಿಂದ ರೆಕಾರ್ಡಿಂಗ್ ರೂಮ್ ಏನು, ಅದ್ರ ಬಾಡಿಗೆ ಏನು, ಎಷ್ಟು ಬಡ್ಜೆಟ್ ಬೇಕು, ಹೇಗೆ ಮಾಡೋದು, ಗಾಯಕರಿಗೆ ಎಷ್ಟು ತಗೊಳ್ತಾರೆ, ಎಡಿಟಿಂಗ್ ಅಂದ್ರೆ ಏನು ಎಲ್ಲನೂ ತಗೊಂಡು ನಾನೇ ಪ್ರೊಡ್ಯೂಸರ್ ಆಗಿ ಉಯೇಲೋ ಡಂಗೂರು ಅಂತ ಒಂದು ಕ್ಯಾಸೆಟ್ ಮಾಡಿದೆ. ಫಸ್ಟ್ ಆಲ್ಬಮ್ ಮಾಡ್ಬಿಟ್ಟೆ. 500 ಕ್ಯಾಸೆಟ್ ಪ್ರಿಂಟು ಮಾಡಿಸ್ಕೊಂಬಿಟ್ಟು ನನ್ನ ಹಾಡುಗಳು ನನಗೆ ಗ್ರೇಟು. ಹೆಂಗ್ ಬಂದಿದೆ, ಮಂಜುಳಾ ಗುರುರಾಜ್ ಅವ್ರು ನಾಡಿಸ್ಬಿಟ್ಟಿದ್ದೆ ಆ ಕ್ಯಾಸೆಟ್ ನಲ್ಲಿ, BR ಛಾಯ್ ಅವ್ರು ನಾಡಿಸ್ಬಿಟ್ಟಿದ್ದೆ. ನನ್ನ ಹಾಡುಗಳು ನನಗೆ ಗ್ರೇಟು, ಏನ್ ಮಿಕ್ಕಿದೆಲ್ಲ ನಾನು ಹಾಡ್ಕೊಂಡಿದ್ದೆ. ಆಮೇಲೆ ಅದನ್ನ ತಗೊಂಡು SP ರೋಡ್ಗೆ ಹೋದಾಗ ಗೊತ್ತಾಯ್ತು ಅದ್ರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು. ತಗೊಂಡಾಗಪ್ಪ ಇರೋ ಜನಪದನೆ ಅಂತ CA ಶ್ವತ್ತೆ ಓಡ್ತಾ ಇಲ್ಲ, BK ಸುಮಿತ್ರಂದೇ ಓಡ್ತಾನೆ, ನಿಂದು ಓಡ್ತಾನೆ. ಒಬ್ರು ಮುಟ್ಲಿಲ್ಲ, ಯಾರು ತಗೊಳ್ಳಿಲ್ಲ. ಉಯೇಲೋ ಡಂಗೂರವ್ವ ಕ್ಯಾಸೆಟ್ ಯಾರು ತಗೊಳ್ಳಿಲ್ಲ. ಆಮೇಲೆ ಹಿಂಗಾಯ್ತು, ಏನ್ ಮಾಡೋದು ಅಂದ್ಬಿಟ್ಟು ಹಳ್ಳಿಗಳ ಕಡೆ ಹೋಗಿ ಟ್ರೈ ಮಾಡಪ್ಪ, ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಎಳೆ ಹುಡುಗ ಇಷ್ಟೆಲ್ಲ ಮಾಡ್ಬಿಟ್ಟಿದೆ ಖರ್ಚು ಮಾಡಿ. ಹಳ್ಳಿಗಳ ಕಡೆ ಇರ್ತಾವಲ್ಲ ಕ್ಯಾಸೆಟ್ ಅಂಗಡಿ, ಅಲ್ಲಿ ಹೋಗಿ ಅವ್ರಿಗೆ ನೀನು ಅಪ್ರೋಚ್ ಮಾಡಿ ಒಂದ್ 5 ಕ್ಯಾಸೆಟ್ ಕೊಟ್ಟು ಅಪ್ರೋಚ್ ಮಾಡು. ದುಡ್ಡನ್ನ ಇಸ್ಕೊಳಕ್ ಹೋಗ್ಬೇಡ ನೀನು, ದುಡ್ಡನ್ನ ಇಸ್ಕೊಳಕ್ ಹೋದ್ರೆ ಕಷ್ಟ ಆಗ್ತದೆ, ಹಣ ನೀನ್ ಮಾರ್ಬಿಟ್ಟು ಆಮೇಲೆ ಕೊಡೋ ದುಡ್ಡು ಸಾಲ ಅಂತೇಳಿ ನೀನ್ ಕೊಟ್ಕೊಂಬ ಅಂತಂದು ಎಲ್ಲ ಹೊತ್ಕೊಂಡದೆ. ಎಲ್ಲ ಒಂದು 10 ಅಂಗಡಿಲಿ ಒಬ್ರು ಇಬ್ರು ನನ್ನ ನೋಡ್ಲಾರ್ದೆ ಅವ್ರು 5 ಕ್ಯಾಸೆಟ್ ಕೊಡು 10 ಕ್ಯಾಸೆಟ್ ಕೊಡು ಅಂತ ಕೆಲವ್ರು ಕಾಸು ಕೊಡೋರು, ಕೆಲವ್ರು ನೋಡೋಣ ಮಾರ್ಬಿಟ್ಟು ಆದ್ಮೇಲೆ ಕೊಡ್ತೀನಿ ಬಾ ಅಂದ್ಬಿಟ್ಟು ಇಸ್ಕೊಡೋರು. ಇಷ್ಟರಲ್ಲಿ ನಡೀತಾ ಇತ್ತು. ಆಮೇಲೆ ನಮ್ಮ ಬಾಲ್ಯ ಸ್ನೇಹಿತರು ಏನ್ ಮಾಡ್ಬಿಟ್ರು, ಒಬ್ಬ ಮೂರ್ತಿ ಅಂತ ಇನ್ನೂ ಇದ್ದಾನೆ, ಅವನೇನ್ ಮಾಡ್ದ 407 ಗಾಡಿ ಇಟ್ಕೊಂಡಿದ್ದ ಟೆಂಪೋ ಸ್ಟ್ಯಾಂಡ್ ಅಲ್ಲಿ ಹಾಕೊಳ್ಳೋನು. ಅವ್ನು ಗುರು ಹಿಂಗ ಆಗೋಯ್ತಲ್ಲ ಗುರು, ಏನ್ ಗುರು ಮಾಡೋದು ಅಂದ್ಬಿಟ್ಟು ಇನ್ನೊಬ್ಬ ಬ್ಯಾನರ್ ಬರೆಯವನಿದ್ದ ವಾಸು, ಎಲ್ಲ ತಯಾರ್ಕೊಂಡು ಕಮ್ಮಿ ದುಡ್ಡಲ್ಲಿ 407ಗೆ ಒಂದ್ ದೊಡ್ಡದೊಂದು ಬ್ಯಾನರ್ ಬರ್ದ್ಬಿಟ್ಟು ಒಂದ್ ಸೈಡ್ಗೆ ನಿಲ್ಸ್ಕೊಂಡು, ಮಾಗಡಿ ಜಾತ್ರೆ ಇದೆ 4-5 ದಿನದಲ್ಲಿ, ಜಾತ್ರೆ ಎಲ್ಲ ರೆಡಿ ಮಾಡ್ಕೊಂಡು ಜಾತ್ರೆಯಲ್ಲಿ ಒಂದು ಮೈಕು ಬಾಡಿಗೆಗೆ ತಗೊಂಡು, ಒಂದು ಆಂಪ್ಲಿಫೈರು, ಒಂದು ಸೌಂಡ್ ಬಾಕ್ಸು, ಬರೀ 20 ರೂಪಾಯಿಗೆ ಕ್ಯಾಸೆಟ್ ನ ಮಾರ್ಬಿಡೋಣ. ಎಷ್ಟಿತ್ತು ಅವಾಗ ಬೆಲೆ? 30 ರೂಪಾಯಿಗೆ MRP ಪ್ರಿಂಟ್ ಮಾಡಿದ್ವಿ, 20-21 ರೂಪಾಯಿಗೆ ಅಂಗಡಿ ಕೊಡ್ಬೇಕಾಗಿತ್ತು ನಾವು. ನೇರ ಗ್ರಾಹಕರಿಗೆ ಕೊಟ್ಬಿಡು, ನಿನ್ ಬರೋ ಲಾಭ ಬರ್ತದಲ್ಲ, ನಿನ್ಗೊಂದು 2 ರೂಪಾಯಿ 8 ರೂಪಾಯಿ ಮಾರ್ಜಿನ್ ಏನಿದೆ, 12-13 ರೂಪಾಯಿ ಅಥವಾ 11 ರೂಪಾಯಿ ನಮಗ್ ಬೀಳೋದು. 8 ರೂಪಾಯಿ 7 ರೂಪಾಯಿ ಸಿಗುತ್ತೆ ನಿನಗೆ, ನಿನ್ ಮಾಡಿರೋದು ಖಾಲಿ ಆಗ್ತದಲ್ಲ. ನಿಮ್ಗೆ ಅವತ್ತಿನ ಕಾಲಘಟ್ಟಕ್ಕೆ 500 ಕ್ಯಾಸೆಟ್ ಪ್ರಿಂಟ್ ಹಾಕ್ಸ್ಬಿಟ್ಟಿದ್ರೆ ಅಂದ್ರೆ ಸೇಲ್ ಆಗ್ಬಿಟ್ರೆ ಸಾಕು ನನಗೆ. 500 ಕ್ಯಾಸೆಟ್ ಏನ್ ಮಾಡೋದು ಅಂದ್ರೆ, ಏನ್ ದೊಡ್ಡ ಅದು ಬೆಟ್ಟ ಕಾಣೋದು 500 ಕ್ಯಾಸೆಟ್ ನನಗೆ ಸೇಲ್ ಆಗ್ಬಿಟ್ರೆ ಸಾಕು ಅಂತೇಳಿ ಅನ್ನೋ ಸ್ಥಿತಿ. ಎಲ್ಲ ಮಾಡಿದ್ರು, ಎಲ್ಲ ಸ್ನೇಹಿತರುಗಳು ಮಾಗಡಿ ಜಾತ್ರೆಯಲ್ಲಿ ಹಾಕೊಂಡ್ವಿ. ಒಬ್ರಿಗೊಬ್ರು ಬಾಯಿಂದ ಮಾಗಡಿ ಹುಡುಗಾಡಿರೋದು ಒಂದು. ಮತ್ತು ಶಾಲೆಗಳಲ್ಲಿ ನನಗೆ ಆಗ್ಲೇ ಲಾವಣಿಗಳಾಡಿದ್ದೆ, ಕನ್ನಡ ಕುಮಾರ್ ಅನ್ನೋದು ಬಹಳ ಪ್ರಚಲಿತ ಇತ್ತು, ಬಹಳ ಅಭಿಮಾನ ಆಯ್ತು. ಕನ್ನಡ ಕುಮಾರ್ ಆಡಿರೋದು ಅನ್ನೋದು ಬ್ಯಾನರ್ ಅಲ್ಲಿ ಇತ್ತಲ್ಲ, ಕನ್ನಡ ಕುಮಾರ್ ಕ್ಯಾಸೆಟ್ ಮಾಡೋಣ ಅಂತ ಅನ್ಬಿಟ್ಟು ಹೊರಟೋಯ್ತು. 500 ಒಂದೇ ದಿನಕ್ಕೆ ಅದು ಮುಗಿದೋಯ್ತು. 3 ದಿನ 2 ದಿನ ಜಾತ್ರೆ ಇಲ್ಲಿ ನಮ್ದು, ಪಾಲ್ಕಿ ಮತ್ತೊಂದು ಅಂತ, ಒಂದೇ ದಿನಕ್ಕೆಲ್ಲ ಕ್ಯಾಸೆಟ್ ಸೋಲ್ಡ್ ಔಟ್ ಆಗೋಯ್ತು. ಎಂತೆ ಮಾಡೋದು ಅನ್ಬಿಟ್ಟು ಅದಾದ 2 ದಿನಕ್ಕೂ ಏನೋ ಉಜ್ನಿ ಜಾತ್ರೆ ಇತ್ತು, ಅಲ್ಲೂ ಒಂದು ಮಾಡ್ಬಿಡೋಣ ಅನ್ಬಿಟ್ಟು 1000 ಕ್ಯಾಸೆಟ್ ಪ್ರಿಂಟ್ ಹಾಕ್ಸ್ಬಿಟ್ಟೆ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗಿ ರೂಮ್ ಮಾಡ್ಕೊಂಡಿದ್ದು, ಸರ್ ಅರ್ಜೆಂಟ್ ಆಗ್ಬೇಕು ಅಂತ ಮತ್ತೊಂದು ಎಲ್ಲ ಹಂಗೆ ಪ್ಯಾಕಿಂಗ್ ಮಾಡ್ಕೊಂಡು ಉಜ್ನಿ ಜಾತ್ರೆನಲ್ಲೂ ಬಿಟ್ವಿ. ಅಲ್ಲೂ ಒಂದು 600-700 ಕ್ಯಾಸೆಟ್ಗಳನ್ನ ಅಲ್ಲೂ ಹೋಯ್ತು. ಪುಣ್ಯವಶ ಅವಾಗ ಯಾರೋ ನನಗೆ ಲ್ಯಾಂಡ್ ಫೋನ್ ಹಾಕ್ಸ್ಕೊ ನೀನು ಅಂತ ಹೇಳಿದ್ರು, ಕುಣಿಗಲ್ ಕಾಲೇಜಿನವ್ರು. ನಿನ್ನ ಕಾಲೇಜುಗಳಿಗೆ ಯೂನಿಯನ್ ಡೇ ಕರೆಸ್ತಾರೆ, ಮತ್ತೊಂದು ಕರೆಸ್ತಾರೆ, ಬೇರೆ ಬೇರೆ ತಾಲೂಕು ನಿನ್ ಬೇಕಾಗಿರೋದು, ಬೇರೆ ಬೇರೆ ಜಿಲ್ಲೆಗಳಿಗೆ ನಿನ್ ಲಿಂಕ್ ಬೇಕಾಗಿರೋದು. ಅವ್ರ ಲೆಟರ್ ಹಾಕಿ ನೀನ್ ಅವ್ರ ಲೆಟರ್ ಬರೆಯೋದು ಬೇಡ, ಒಂದು 2-3 ಸಾವಿರ ಅಷ್ಟೇ ಒಂದು ಲ್ಯಾಂಡ್ ಫೋನ್ ಹಾಕ್ಸ್ಕೊ ನೀನು, ತಿಂಗಳಿಗೆ ಒಂದು 250 ರೂಪಾಯಿ ಕಟ್ಬೇಕಷ್ಟೇ ಅಂತ ಹೇಳಿ ಸದ್ಯಕ್ಕೆ ನನ್ಗೆ ಲ್ಯಾಂಡ್ ಫೋನ್ ಹಾಕ್ಸಿದ್ರು. ಇನ್ಲೇ ಕಾರ್ಡ್ ಮೇಲೆ ನನ್ನ ಮೊದಲನೇ ಕ್ಯಾಸೆಟ್ ಇನ್ಲೇ ಕಾರ್ಡ್ ಮೇಲೆ ಲ್ಯಾಂಡ್ ಫೋನ್ ನಂಬರ್ ಪ್ರಿಂಟ್ ಆಗಿತ್ತು. ಅದು ಎಷ್ಟು ಮಹತ್ವದ್ದಾಯ್ತು ಆ ಕೆಲಸ ಅಂತಂದ್ರೆ, ಈ ಜಾತ್ರೆಗಳಲ್ಲಿ ಯಾವಾಗ ಮಾಡಿದೆ ಆ ಹಾಡ್ನ ಇವ್ರು ಹೋಗಿ ಹೇಳೋದಲ್ಲಿ, ಇಂಥದ್ನ ಕೊಡಿ, ನಮ್ಮ ಪಕ್ಕದ ಮನೇಲಿ ತಂದವನೆ ಇಂಥದ್ ಕೊಡಿ ಅಂತ ರೈತರು ಹೋಗಿ ಅಲ್ಲಿ ಕೇಳೋದು ಕ್ಯಾಸೆಟ್ ಅಂಗಡಿ. ಇದನ್ನ ಹೂಕಂಡ್ರೆ ಒಬ್ಬ ಬಂದಿದ್ದ ಹುಡುಗ, ಅವನು ಮಾಗಡಿ ಹುಡುಗ, ನನ್ ಬೇಡ ಅನ್ಬಿಟ್ಟೆ ಅಂದ್ಬಿಟ್ಟು ಆ ಕ್ಯಾಸೆಟ್ ತಗೋಬ ಅಂತ ಊರ್ಗ ಅದ್ರಲ್ಲಿ ಫೋನ್ ನಂಬರ್ ಅದೇ ಅಂತ ಅಂದಾಗ ನನ್ನ ಫೋನ್ ನಂಬರ್ ಹುಡುಕಿ ಅವ್ರು ನನ್ನ ಮನೆಗೆ ಫೋನ್ ಮಾಡಿ, ಇಂಥ ಅಂಗಡಿಗೆ ತಂದ್ಕೊಡಪ್ಪ, ಇಂಥ ಅಂಗಡಿಗೆ ತಂದ್ಕೊಡಪ್ಪ ಅಂತ ಒಂದು 50 ಕೊಟ್ಬಿಡು, 100 ಮಾಡ್ತಿದ್ವಿ. 50 ಕೊಟ್ಬಿಡು, 100 ಕೊಟ್ಬಿಡು ಅಂತ ಅಲ್ಲಿ ಇಸ್ಕೊಂಡು, ಚನ್ನಪಟ್ಟಣದವ್ರಂತೂ ತುಂಬಾ ಸೆಲ್ ಮಾಡೋದು, ರಾಮನಗರ ಚನ್ನಪಟ್ಟಣ ಅವಾಗೆಲ್ಲ ಹೈವೇಗಳು, ಮಂಡ್ಯ ಸೀಮೆನಲ್ಲೂ ಎದ್ದು. ಹಂಗಾಗಿ ಕ್ಯಾಸೆಟ್ ನಲ್ಲಿ ನನ್ನ ಬಂಡವಾಳ ಬಂದಿದ್ ಮಾತ್ರ ಅಲ್ದೇನೆ ಲಾಭ ಬಂತು. ಇದ್ಯಾವುದೋ ನಾನು ಗುಲಾಬಿ ಬೆಳೆದ ವರ್ಷವೆಲ್ಲ ಅದನ್ನ ಮಧ್ಯರಾತ್ರಿ ಕಟ್ ಮಾಡಿ ಬೆಳಗ್ಗೆ 3 ಗಂಟೆ 3:30ಗೆ ಬರ್ತಾ ಇತ್ತು. 2 ಗಂಟೆ ರಾತ್ರಿಗೆ ಎದ್ದು ಹೂವು ಇಲ್ಲಿದ್ರೆ ಅದಕ್ಕೆ ಒಂದು ಸ್ಟೆಮ್ ನ ಬಿಟ್ಟು ಇಷ್ಟುದ್ದ ಕಟ್ ಮಾಡ್ಬೇಕಾಯ್ತು. ಬೆಂಗಳೂರು ಮಾರ್ಕೆಟ್ ತಗೊಂಡೋಗ್ಬೇಕಾಯ್ತು, ಆ ಚಂದ್ರಭವನ್ ಮುಂದೆಗಡೆ. 5 ಗಂಟೆಗೆ ಅಲ್ಲಿ ಇರ್ಬೇಕಾಯ್ತು, 4:30-5 ಗಂಟೆಗೆ. 3:30ಗೆ ಬರೋದು ಧರ್ಮಸ್ಥಳದಿಂದ ಮಾಗಡಿಗೆ ಒಂದು ಬಸ್ ಬರೋದು. ಅವಾಗ
ಕಲ್ಲೆಗೆಟ್ ಬೈಕೆಲ್ಲ ಅದನ್ನ ಕಟ್ ಮಾಡಿ ಅದನ್ನ 25 ಒಂದು ಪೇಪರ್ನಲ್ಲಿ ಅದನ್ನ ನೀರಲ್ಲಿ ಅಜ್ಜಿ ಅದು ಪೇಪರ್ ಸುತ್ತಕೊಂಡು ಅದು ಬಂಡ್ಲು ಮಾಡಿ ಅದೆಲ್ಲ ಮಾಡ್ಕೊಳ್ಳಕ್ಕೆ 3 ಗಂಟೆ ಆಗಿ ಹೋಗ್ತಿತ್ತು. 3 ಕಾಲು ಹೋಗಿ ಅಲ್ಲಿ ಕಲ್ಲೆಗೆಟ್ಟಲ್ಲಿ ಅದನ್ನ ನನ್ನ ಗಾಡಿ ಬೈಕ್ ಒಂದ್ ಕಡೆ ಹಾಕಿ ಆ ಬಾಕ್ಸ್ನ ಬಸ್ಸಲ್ಲಿ ಹಾಕೊಂಡು ಹೋಗ್ತಾ ಇದ್ದೆ. ವಾರಕ್ಕೆ 2 ದಿನ 3 ದಿನ ಹೋಗಿದ್ರು ಪಾಪ ನನ್ನ ಕಂಪಲ್ಸರಿಯಾಗಿ ನಿಲ್ಸಕ್ ಸ್ಟಾರ್ಟ್ ಮಾಡು ಅವರು ಡ್ರೈವರ್, ನಾನು ನೋಡೇ ನಿಲ್ಸೋರು ಬರಪ್ಪ ಅಂತ. ಹಂಗ್ ಮಾಡ್ಕೊಂಡು ಮತ್ತೆ ಬೆಳಗ್ಗೆನೆ ಯಾರೋ ಒಬ್ರು ಡ್ಯೂಟಿಗೆ ಹೋಗೋರು ಇರ್ತಾರೆ, ಅವ್ರು ಒಬ್ರು ಹೊತ್ಕೋರು KSRTC. ಅದನ್ನ ಮಾಡ್ತಿದ್ನಲ್ಲ, ಅಷ್ಟು ಕಷ್ಟಪಡ್ತಿದ್ದೆ ದುಡ್ಡು ನೋಡ್ಲಿಕ್ಕೋಸ್ಕರ. ಅಷ್ಟೊಂದು ರೇಷ್ಮೆ ಬೆಳೆದು ಅಷ್ಟೊಂದ ನಾನು ಗುಲಾಬಿ ಮಾಡಿ 10,000 ರೂಪಾಯಿನ ಕಂತೆಗೆ ರಬ್ಬರ್ ಬ್ಯಾಂಡ್ ಹಾಕಕ್ ಆಗೇ ಇರಲ್ಲ ನನ್ನ ಕೈಲಿ. 10,000 ರೂಪಾಯಿ ಕಂತೆ ನೋಡೇ ಇರಲ್ಲ ಕೃಷಿ. ಕೋಟಿ ಬೇಡ ನಮ್ಗೆ, ಲಕ್ಷ ಬೇಡ, 10,000 ರೂಪಾಯಿನ ಕಂತೆ ಮಾಡಿ ಒಂದ್ ಕಂತೆಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಎತ್ ಮಾಡಿಕೊಳಕ್ ನನ್ನ ಕೈಲಿ ಆಗೇ ಇರ್ಲಿಲ್ಲ 3-4 ವರ್ಷದ ನನ್ನ ವ್ಯವಸಾಯದ ಪ್ರಯತ್ನದಲ್ಲಿ. ಅಂತ ಒಂದು ಪ್ರಯತ್ನಕ್ಕೆ ಬಹಳ ಸುಲಭವಾಗಿ 10,000 ರೂಪಾಯಿನ ಹಲವಾರು ಕಂತೆಗಳನ್ನ ರಬ್ಬರ್ ಬ್ಯಾಂಡ್ ಹಾಕ್ಲಿಕ್ಕೆ ಆ ಮೊದಲನೇ ಕ್ಯಾಸೆಟ್ ನನಗೆ ಅವಕಾಶ ಮಾಡಿಕೊಡ್ತು. ದೊಡ್ಡ ಹೆಸರು ಬಂತು ನನಗೆ ಹಳ್ಳಿ ಸಮಾಜದಲ್ಲಿ. ಕ್ಯಾಸೆಟ್ ಮಾಡವನಿಂದ ಒಂದು ಹಂತ ನಂದು ಬದಲಾವಣೆ. ಅದ್ರಲ್ಲಿ ಯಾವ್ದು ತುಂಬಾ ಫೇಮಸ್ ಆಗಿತ್ತು ಸಾಂಗ್ ಉಯ್ಯಾಲಡಂಬರವ ಆಲ್ಬಮ್ ಅಲ್ಲಿ? ಅದ್ರಲ್ಲಿ ಒಂದು ಈ ಬಹಳ ಫೇಮಸ್ ಆಗಿದ್ದು, ಇದನ್ನ ಸಿನಿಮಾಗೆ ಹಾಕೊಂಡ್ರು, ಅದನ್ನ ಯಾರು ಹಾಕೊಂಡ್ರು ಅದ್ರಲ್ಲಿ ಒಂದು ಲಾವಣಿ ಟೈಪ್ ಮಾಡಿದೆ. ಸದಾ ಶಿವ ಒಂದು ಪದಾವ ಹೇಳುತ್ತೀನಿ, ಪಟಿಂಗ್ರ ಸಹವಾಸ ಮಾಡಬಾರದು, ಮಾಡಾದ್ರೂ ಮಾಡಿ ಕಳ್ಳಿ ಮತ್ತೆ ಬಂದು ಹೇಳುತ್ತೀನಿ, ಬೀಡಿ ಸಿಗರೇಟು ಮಾತ್ರ ಸೇದಬಾರದು. ತನ್ನ ಹೆಂಡತಿ ಪತುರತೆಯಾದರೂ 6 ತಿಂಗಳು ತವ್ರ ಮನೇಲಿ ಬಿಡಬಾರದು, ಬಿಟ್ಟಾದ್ರೂ ಬಿಟ್ಟುಕೊಳ್ಳಿ ಮತ್ತೆ ಬಂದು ಹೇಳುತ್ತೀನಿ, ಆಗಾಗ ಹೋಗಿ ಬರೋದ್ ಮರೆಯಬಾರದು. ಒಂದೇನು ಕಾಮಿಡಿನ ಮಿಕ್ಸ್ ಮಾಡಿ ಏನೊಂದಿಷ್ಟು ತರ್ಜುಮೆ ಮಾಡಿ ಹಳೆ ಜನಪದ ಕಾಮಿಡಿ ಜೊತೆಗೆ ಸಂದೇಶ ಎಲ್ಲ ಇತ್ತು. ಮ್ಯೂಸಿಕ್, ಹಳ್ಳಿ ಮ್ಯೂಸಿಕ್ ಇತ್ತು, ಅದನ್ನ ಮಾಡಿದ್ವಿ. ಹಾಗಾಗಿ ಅದೊಂದು ಹಲವಾರು ಹಾಡುಗಳು, ಅಣ್ಣ ತಂಗಿ ಬಗ್ಗೆ ಹಾಡುಗಳು, ರಾಜಕೀಯದ ಬಗ್ಗೆ ಒಂದು ಹಾಡು ಮಾಡ್ಬಿಟ್ಟಿದ್ದೆ ಅದೇ ಆಲ್ಬಮ್. ಅದೇ ಹಾಡು, ಮಿಂಡ್ರಿ ಕೆಲಸ ಮಾಡೋರೆಲ್ಲ ಮಿನಿಸ್ಟರ್ ಆಯ್ತವ್ರೆ, ಅಪ್ಪನ್ ಗುಟ್ಟಿದ ಕೆಲಸ ಮಾಡೋರು ತೆಪ್ಪಗಾಗವ್ರೆ. ಅದೇ ನನ್ನ ಮೊದಲ ರಾಜಕೀಯ ಕ್ರಾಂತಿ ಗೀತೆ. ಅವತ್ತಿನ ಕಾಲಕ್ಕೆ ಅದು ಯಶಸ್ ಕೊಟ್ಟಿತ್ತು. ಹೌದು, ಅದಕ್ಕೆ ಇವರೆಲ್ಲ ನನ್ನ ಮೇಲೆ ಬಿದ್ದು ಬಿಡ್ತಾರೋ ಪುಂಡ ಪೋಖ್ರಿಗಳು ಅಂದ್ಬಿಟ್ಟು, ಕುಡುಕನ ಶೈಲಿಯಲ್ಲಿ ಕನ್ನಡ ಕುಮಾರ್ ಅಂದ್ಬಿಟ್ಟು ಒಂದು ಕುಡುಕ ಆಡ್ದಂಗೆ ಅದನ್ನ ಮಾಡಿದ್ದೆ. ಓಕೆ, ಕುಡುಕನ ಶೈಲಿಯಲ್ಲಿ ಅದನ್ನ ಹಾಡು ಮಾಡಿದ್ದೆ. ಕುಡ್ದಾಡ್ಬಿಟ್ಟು ಬಿಡು ಅನ್ನಂಗೆ ಬಿಡ ಅದನ್ನ ಲೆಕ್ಕ ಇಲ್ಲ ಅಂತ ಮಾಡಿದ್ದೆ. ಅದಾಯ್ತು. ಆಮೇಲೆ ನನ್ಗನ್ಸಿದ್ದು ಎಲ್ಲಾ ಬದಿಗೆ ಇಟ್ಬಿಟ್ಟೆ. ಈ ನನ್ ರೇಷ್ಮೆ ಬೆಳೆಯೋದು, ಈ ಗುಲಾಬಿ ತೋಟ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ನಮ್ಮ ತಾಯಿ ಒಳ್ಳೆ ಮುದ್ದೆ ಮಾಡ್ಕೊಡೋಳು, ಹಿಂದೆಗಡೆ ಬ್ಯಾಗ್ ಹಾಕೊಂಡ್ಬಿಟ್ಟು ಕೆಸೆಟ್ಟು ಮುದ್ದೆಗೆ ಗಟ್ಟಿ ಚಟ್ನಿ ಏನೊಂದಿಷ್ಟು ಪಲ್ಯ ಹಾಕೊಟ್ಬಿಡೋದು, ನಾಷ್ಟ ಮಾಡ್ಕೊಂಡು ಬಸ್ ಹತ್ಬಿಡೋದು. ಕಲ್ಲೆಗೆಟ್ಗೆ ಹೋಗಿ ನಿಂತ್ಕೊಳ್ಳೋದು, ಯಾವ ಬಸ್ ಸಿಕ್ಕರೆ ಆ ಬಸ್ ಹತ್ಬಿಡೋದು. ಕ್ಯಾಸೆಟ್ ಮಾರಕ್ಕೆ ಅಲ್ಲ, ಹಾಡು ಬರೆಯಕ್ಕೆ. ಒಂದು ಪೆನ್ನು, ಒಂದು ಪ್ಯಾಡು, ಒಂದಷ್ಟು ಹಾಳೆಗಳು, ಅಷ್ಟೇ, ಇನ್ನೇನಿಲ್ಲ ಹಾಡು ಬರೆಯಕ್ಕೆ. ಆಮೇಲೆ ಆ ತಮಟೆಗೊಂದು ಬ್ಯಾಗ್ ಹೊಲ್ಸಿದ್ದೆ, ಅದಕ್ಕೆ ಆ ಬ್ಯಾಗ್ ಜಿಪ್ ಹಾಕೊಂಡು ಹೊರಟ್ಬಿಡೋದು. ಹೊರಟ್ಬಿಟ್ಟು ಯಾವ ಕಾಡು ಸಿಕ್ಕರ್ ಕಾಡೆ, ಬೆಟ್ಟ ಸಿಕ್ಕರ್ ಬೆಟ್ಟನೆ. ಮತ್ತೆ ಬೈಕ್ನ ಅವಾಗ ಇನ್ನೂ ನಾನು ಬೈಕ್ ತಗೊಂಡಿರಲಿಲ್ಲ ಅವಾಗ, ಮೊದಲನೇ ಕ್ಯಾಸೆಟ್ಗೆ ಎಲ್ಲ ತಗೊಂಡು ಎಲ್ಲ ತಗೊಂಡಿದ್ದೆ. ಬೈಕ್ ಇತ್ತು, ತುಂಬ ದೂರ ಹೋಗ್ಬೇಕು ಅಂತೇಳಿ ನಾನು ಬಸ್ನ ಹತ್ಕೊಂಡು ಹೊರಟೋಗ್ತಿದ್ದೆ. ಮಾಡಿದೆ. ಹೆಂಗೆ ನನ್ನ ಮನಸ್ಸು ಬಂತು ಅಂದರೆ, ಮುಂದಿನ ಕ್ಯಾಸೆಟ್ ಹೇಗಿರ್ಬೇಕು ಅಂದ್ರೆ ಅದು ಹಿಂದೆ ಯಾವುದು ಕನ್ನಡ ಕ್ಯಾಸೆಟ್ ರಂಗಲ್ಲಿ ಬಂದಿರಬಾರ್ದು, ಮುಂದೆ ಅವನು ಮಾಡೋಕ್ಕಾಗ್ಬಾರ್ದು, ಹಂಗಿರ್ಬೇಕು. ಆ ಥರ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ. ಪುಟ್ಟಣ್ಣ ಕಣಗಾಲ್ ಬಗ್ಗೆ ತುಂಬ ಓದ್ಕೊಂಡಿದ್ದೆ, ತಿಳ್ಕೊಂಡಿದ್ದೆ. ಪುಟ್ಟಣ್ಣನ ಬೆರಳೆಣಿಕೆ ಅಷ್ಟು 20-23 ಸಿನಿಮಾಗಳು, ಒಂದೊಂದು ಮುತ್ತು. ಅವರು ಪ್ರತಿಯೊಂದಕ್ಕೂ ಯಾವ ರೀತಿ ಅವ್ರು ಪ್ರಾಧಾನ್ಯತೆ ಕೊಡ್ತಿದ್ರು. ನಟ, ನಟಿ, ಕಥಾಹಂದರ, ಸಿನಿಮಾ ಗೀತೆಗಳು, ಸಂಗೀತ, ಅದು ಕ್ಲೈಮ್ಯಾಕ್ಸು, ಅವರ ಇದೇ ಬೇರೆ, ಅವರ ನೈಪುಣ್ಯತೆನೇ ಬೇರೆ ಇತ್ತು. ಹಾಗಾಗಿ ಒಂದು 2ನೇ ಕ್ಯಾಸೆಟ್ ಹೇಗಿರ್ಬೇಕು ಅಂದ್ರೆ ಹಂಗಿರ್ಬೇಕು. ಅದರ ಒಂದು ಚಾರ್ಸಿ ಅಂತೇಳಿ ಚಾರ್ಸಿನೂ ಮಾಡಿದೆ. ಇನ್ಲೇ ಕಾರ್ಡ್ನಲ್ಲಿ ಇಂಥದೇ ಚಿತ್ರ ಇರಬೇಕು ಅಂತ ಚೆನ್ನಾಗಿ ಹುಡಿಕೊಂಡದೆ ಒಬ್ಬ ಕಲಾವಿದ, ನೀನೇ ಬರ್ಕೊಡ್ಬೇಕು ನನಗೆ ಒಂದು, ಅದಕ್ಕೆ ಇನ್ಲೇ ಕಾರ್ಡಲ್ಲಿ ಇಂಥದೇ ಚಿತ್ರ ನೀನೇ ಬರೀಬೇಕು ಅಂತ ತುಂಬಾ ಖರ್ಚು ಮಾಡಿದೆ. ಇನ್ಲೇ ಕಾರ್ಡ್ಗೆ ಏನ್ರಿ ಯಾವುದೋ ಒಂದು ಹಾಕ್ರಿ ಆಡೋನ್ ಚೆನ್ನಾಗಿದ್ರೆ ಅನ್ನೋರು, ಯಾವುದನ್ನೂ ನೆಗ್ಲೆಕ್ಟ್ ಮಾಡಲಿಲ್ಲ. ಹಂಗೆ ಮಾಡಿ ಅಕ್ಕನ ಮಗಳು ಅನ್ನುವಂಥ ಕ್ಯಾಸೆಟ್ ಓದೋಕ್ಕೆ ಕಾರಣ ಆಯಿತು. SP ರೋಡ್ ಅವನು ಏನು ಇಟ್ಬಿಟ್ಟ, ನಮ್ಮ ಸ್ನೇಹಿತ ಒಬ್ಬ ಡಿಸ್ಟ್ರಿಬ್ಯೂಟ್ರು, ಎಂಥ ದಡ್ಡ ನೀನು, ಅಕ್ಕನ ಮಗಳಲ್ಲಿರೋ ಹಾಡನ್ನ ಸಖತ್ತಾಗಿರೋ ಹಾಡುಗಳಲ್ಲಿ 3 ಕ್ಯಾಸೆಟ್ ಮಾಡ್ಬೋದು. 1-2 ಚೆನ್ನಾಗಿರೋ ಕಡೆಗೊಂದು, ಲಾಸ್ಟ್ಗೊಂದು ಒಳ್ಳೆ ಹಾಡು ಹಾಕ್ಬಿಟ್ಟು ನಿಮಗೆ ಇದರಲ್ಲಿರೋ 8 ಹಾಡುಗಳಲ್ಲಿ ಮೊದಲೊಂದು ಲಾಸ್ಟಲ್ಲಿ ಒಂದು ಹಾಕೋ, ಸೆಂಟ್ರಲ್ ಯಾವುದೋ ಡೆಮ್ಮಿ ಸುಮಾರಾಗಿರೋ ಹಾಡುಗಳನ್ನ ಹಾಕ್ಬಿಟ್ಟು 3 ಕ್ಯಾಸೆಟ್ ಮಾಡ್ಬೋದು. ನೀನು ಇದ್ರಲ್ಲಿ 10 ಲಕ್ಷ ದುಡಿತೀನಿ ಅಂದ್ರೆ 30 ಲಕ್ಷ ದುಡಿಬೋದು, ಯೋಚನೆ ಮಾಡುವಂತ ಪಿನ್ ಇಟ್ಬಿಟ್ಟ.
ಬಿಸ್ನೆಸ್ ಪಿನ್ ಇಟ್ಬಿಟ್ಟೆ. ಹಂಗಾಗಲ್ಲ, ನನ್ ಹೆಂಗ್ ಗೊತ್ತಾ, ಅಷ್ಟು ಹಾಡು ಸೂಪರ್ ಹಿಟ್ ಬೂಸ್ಟಪ್ ಆಗ್ಬಿಡ್ಬೇಕು ನಾನು. ಸಿನಿಮಾ ನಟನ ತರ ಸಿನಿಮಾಗೆ ನಂದು ಸಿನಿಮಾ ಹಾಡುಗಳಿಗೆ ಸೆಡ್ ಹೊಡೆದು ಬೂಸ್ಟಪ್ ಆಗ್ಬಿಡ್ಬೇಕು. ಎಲ್ಲ ತಿಥಿ ಮನೇಲಿ ಇರ್ಬೋದು, ಮದುವೆ ಮನೇಲಿ ಇರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೋದು, ಬಸ್ಗಳಲ್ಲಿ ಇರ್ಬೋದು, ನಾನು ಹಾಡು ರಾಣಿಸ್ಬೇಕು. ಆ ರೀತಿ ನಂದು ಉಚಿತಾನೆ ಇರೋದು ನನಗೆ. ನಾನು ಹಂಗೆ ಹೋಗ್ಬೇಕು. ನಾನು ದುಡ್ಡು ಆಮೇಲೆ ಸೆಕೆಂಡರಿ ಅಂದ್ಬಿಟ್ಟು ಒಳ್ಳೆ ಹುಚ್ಚು ಬಡ್ಡಿ ಮಗನ ಸವಾಸಕ್ಕೆ ಬತ್ತಲ್ಲ ಅಂದ್ಬಿಟ್ಟು ಯಾರ್ಯಾರ ಕೈಲಿ ಹೇಳಿಸ್ತಾ ಹಿಂಗೆ ಹೇಳಿ ಅವನಿಗೆ ಒಂದೇ ಇದಕ್ಕೆ ಸಖತ್ತಾಗಿರೋ ಹಾಡೆಲ್ಲ ಹಾಕ್ಬಿಟ್ಟು ಅವನಿಗೆ. ಅದು ಹಾಡು ರೆಡಿ ಆದ್ಮೇಲೆ ಸುಮಾರು ಜನಕ್ಕೆ ಕೊಟ್ಟಿದ್ದೆ ನಾನು. ಹಾಡನ್ನ ರೆಕಾರ್ಡಿಂಗ್ ಮಾಡೋಕೆ ಮುಂಚೆ ಸಾವಂತದುರ್ಗಕ್ಕೆಲ್ಲ ಆಗಿನ ಕಾಲದ ಯಾರು ಚೆನ್ನಾಗಿ ಆಡ್ತಿದ್ರು, ಕನಕಪುರ ಕಲಾವಿದ್ರು ಯಾರು, ರಾಮನಗರದವ್ರು ಯಾರು, ಚನ್ನಪಟ್ಟು ಸ್ನೇಹಿತರು ಯಾರು, ಕುಣಗಲವ್ರು ಯಾರು, ಮಾಗಡಿಯವ್ರು ಯಾರು, ಬೆಂಗಳೂರಲ್ಲಿ ಇದ್ದವ್ರು ಯಾರು, ಎಲ್ಲರೂ ಕರೆಸಿ ಸಾವಂತದುರ್ಗದಲ್ಲಿ ಒಂದು ಒಳ್ಳೆ ಊಟ ಏರ್ಪಡಿಸಿ ಐಬಿನಲ್ಲಿ ತಮಟೆ ಹಿಡ್ಕೊಂಡು 12 ಹಾಡುಗಳನ್ನ ಪ್ಲೇ ಮಾಡಿದ್ದೆ. 12 ಹಾಡು ರೆಡಿ ಮಾಡಿದ್ದೀನಿ ಕ್ಯಾಸೆಟ್ಗೆ, ಯಾವ್ದು ಹಾಡೋಣ ಅಂತ. ಅಷ್ಟು ಜನಕ್ಕೆ ಒಂದು ಪೆನ್ನು ಪೇಪರ್ ಕೊಟ್ಟಿದ್ದೆ. ಇಷ್ಟು ಹಾಡಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತೀರಾ, 10 ಮಾರ್ಕ್ಸು, 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ. ಈಗ ಲಂಗಾದಾವಣಿ ಅಥವಾ ಕಾಲೇಜ್ ಹುಡುಗಿರ 10 ಮಾರ್ಕ್ಸ್ಗೆ ನೀವು ಎಷ್ಟು ಕೊಡ್ತೀರಿ, 12 ಹಾಡಿಗೂ ಮಾರ್ಕ್ಸ್ ಕೊಡ್ತಾ ಹೋಗಿ ಅಂತ ಹೇಳಿ ಒಂದೊಂದೇ ಪ್ಲೇ ಮಾಡಿದ್ದೆ. ಅದ್ರಲ್ಲಿ ಇಬ್ರು ಎಣ್ಣೆ ಹೊಡಿತಾ ಇದ್ರು, ಇಬ್ರು ಕಲಾವಿದ್ರು. ಅವ್ರಿಗೆ 2 ಕ್ವಾರ್ಟರ್ಗೆ ಬಂಡವಾಳ ಹಾಕಿ ಅವ್ರನ್ನ ಕೂರಿಸ್ಕೊಂಡಿದ್ದು, ಸೋಡಾ ಗಿಡ ಹಾಕ್ಸ್ಕೊಂಡು, ಅಣ್ಣ ನೀವು ತಗೊಳ್ಳಿ, ನಿನ್ನೂ ಬೇಕಾದ್ರೆ ತಗೊಳ್ಳಿ, ನೀವು ಏನ್ ಬೇಕಾದ್ರು ಮಟನ್ ತಗೊಳ್ಳಿ, ಚಿಕನ್ ತಗೊಳ್ಳಿ, ಮಾಡ್ತಾ ಇರೋದೇ ಪಾರ್ಟಿ, ಮಾರ್ಕ್ಸ್ ಕೊಡ್ಬೇಕಷ್ಟೇ. ಸದ್ಯ ನನ್ನ ಪುಣ್ಯಕ್ಕೆ ಇಬ್ರು ಮಾತ್ರ ಎಣ್ಣೆ ಹೊಡೆಯವ್ರು ಬಂದಿದ್ರು. ಯಾಕಂದ್ರೆ ನನ್ನ ತಾವು ಅಷ್ಟೊಂದೇನು ಕಾಸಿರಲಿಲ್ಲ ಅವಾಗ. ಆಮೇಲೆ ಮಾಡ್ಕೊಂಡು ಮಾರ್ಕ್ಸ್ನ ತಗೊಂಡು ಆಮೇಲೆ ಅನಾಲಿಸಿಸ್ ಮಾಡಿದ್ದು. ಈ 12 ಹಾಡಲ್ಲಿ 8 ಹಾಡು ನಾನು ಹಾಕೋಬೇಕು 3/4 ಗಂಟೆ ಕ್ಯಾಸೆಟ್ಗೆ. 8 ಹಾಡು ಯಾವ್ದಕ್ಕೆ ರ್ಯಾಂಕ್ ಕೊಡ್ತಾ ಹೋಗೋರೆ ಅಂತೇಳಿ ಆ 8 ಹಾಡಿಗೆ ನಾನು ಕರೆಸಿದ್ದಂತ 11 ಜನರ ಜಡ್ಜ್ಗಳು, 11 ಜನ ಜಡ್ಜ್ಗಳು. ಅದಕ್ಕೆ 12 ಜನ ಕೇಳಿದ್ರೆ ಒಬ್ರು ಮಿಸ್ ಆದ್ರು. 11 ಜನ ಜಡ್ಜ್ಗಳದ್ದು ರ್ಯಾಂಕ್ ತಗೊಂಡು ನಾನು ಮಾಡೋದು. ಆಮೇಲೆ ಕ್ಯಾಸೆಟ್ನಲ್ಲಿ ಕೂಡ ಅವ್ರ ರ್ಯಾಂಕ್ ಪ್ರಕಾರನೇ ಜೋಡಿಸಿದ್ವು. ಲಂಗಾದಾವಣಿ ಎತ್ತಾವೈತೆ ಕಾಯಿ ಜೋಡಿದ್ರು. ಫಸ್ಟ್ ಇರ್ಲಿ ಅಂತ, ಎಕ್ಕ ನಿನ್ನ ಮಗಳು ಚಿಕ್ಕವಳಾಗಿಲ್ವಾ ಸೆಕೆಂಡ್ ಇರ್ಲಿ ಅಂತ, ಓಟ್ ಕೇಳಕ್ ಬಂದರ ಮೋಟಕ ಲಾಸ್ಟ್ ಅಲ್ಲಿ ಇರ್ಲಿ ಸಖತ್ ಫೈನಲ್ ಅಂತ, ಜಿಲ್ಲಾ ಪಂಚಾಯತಿ ತುಂಬ ಜಿಗಣೆ ನೋಡೋಣ, ಫಸ್ಟ್ ಅಲ್ಲ ಇಲ್ಲ ಸೆಕೆಂಡ್ ಸೈಡ್ ಅಲ್ಲ ಫಸ್ಟ್ ಇರ್ಲಿ, ಇಲ್ಲ ಫಸ್ಟ್ ಸೈಡ್ ಅಲ್ಲಿ ಲಾಸ್ಟ್ ಇರ್ಲಿ, ಏನ್ ಅವ್ರು ಹೇಳಿದ್ರು ಅವ್ರ ಪ್ರಿಫರೆನ್ಸ್ ಮೇಲೆ ನಾನು ಮಾಡಿದ್ವಿ. ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡಿದ್ಕೆ ಒಂದಿಷ್ಟು ಲಕ್ಷಗಳನ್ನ ನೋಡ್ದಂಗ. ಅವಾಗಿನ ಕಾಲದಲ್ಲಿ ಬೇಕಾದಷ್ಟು ಲಕ್ಷ ನೋಡ್ಬೋದಾಗಿತ್ತು. ಆ ಬಿಸ್ನೆಸ್ ಮೈಂಡ್ ಇಲ್ವಲ್ಲ ನನಗೆ. ಸಕ್ಸಸ್ ಅಷ್ಟೇ. 10 ತಿಂಗಳಿಗೆ 36 ಲಕ್ಷ ದುಡ್ಡು ಅಂದ್ರೆ ದೊಡ್ಡದು. ಅವತ್ತು ಬರೀ ಸಕ್ಸಸ್ ರೇಟ್ ಮಾತ್ರ ನೋಡಿ, ದುಡ್ಡು ಬೇಕಿಲ್ಲ. 10 ತಿಂಗಳಿಗೆ 36 ಲಕ್ಷ ದುಡ್ಡು ನೋಡಿದ್ದು ಅಂದ್ರೆ 99 ಇಸ್ವಿಲಿ ಇವತ್ತು ಲೆಕ್ಕ ಮಾಡಿದ್ರೆ 35 ಕೋಟಿ ಲೆಕ್ಕ. ಅದೇ ದುಡ್ಡಿಗೆ ಇಲ್ಲೆಲ್ಲಾದ್ರೂ ನಮ್ಮ ಬೆಟ್ಟ ಗುಡ್ಡೆ ಮಾಗಡಿ ತಾಲೂಕಲ್ಲಿ ತೆಗೆದು ಬಿಟ್ಬಿಟ್ಟಿದ್ರೆ ಜಮೀನು ಕೋಟಿ ಗಟ್ಟಲೆ ಆಗ್ಬಿಟ್ಟಿದ್ವಿ. ಈ ಫೇಮಸ್ ಸಾಂಗ್ ನನಗನ್ಸುತ್ತೆ ಈ ಲಂಗಾದಾವಣಿ ಎತ್ಲಾಗೋಯ್ತೆ ಕಾಲೇಜ್ ಹುಡುಗಿರ ಸಾಂಗ್ ಬರೆದ ಮೇಲೇನೆ ಅತಿ ಹೆಚ್ಚು ಜನಪ್ರಿಯತೆ ಆಗಿತ್ತು ಅಂತ. ಹೌದು, ಹೇಗೆ ಉಟ್ಕೊಂತಿ ಸಾಂಗ್? ಅದು ನಮ್ಮ ಕಾಲೇಜಲ್ಲಿ ನಾನು ವಾರಕ್ಕೊಂದು ಬರದಾಡ್ತಿದ್ದೆ ಅಂತಂದಲ್ಲ, ಬರದಾಡಿದ್ದು ಅಲ್ಲಿ ನಮ್ಮ ಕಾಲೇಜ್ ಹುಡುಗರ, ನಮ್ಮ ಕ್ಲಾಸ್ ಹುಡುಗರ ಚಪ್ಪಾಳೆ ಶಿಲ್ಲೆಗೋಸ್ಕರ ನಾನು ಮಾಡ್ದಂತ ಒಂದು ಕೀಟ್ಲೆ ಸಾಂಗ್. ತೀಟೆ ಮಾಡಕ್ ಮಾಡಿದ್ದು. ಅವಾಗ ABVP ಅನ್ನೋ ಸಂಘಟನೆಗೆ ವಿದ್ಯಾರ್ಥಿ ಪರಿಷತ್ ನಾನು ಹೋಗ್ತಾ ಇದ್ದೆ, ಸಕ್ರಿಯ ಕಾರ್ಯಕರ್ತ. ಅಲ್ಲಿ ನಮ್ಮ ಅಕ್ಕದಿರಿದ್ರು ಎಲ್ಲ. ನಾನು PUC ಚೆನ್ನಾಗಿ ಮಾತಾಡ್ತೇನೆ ಅಂತ ನಾನು ಸೇರಿಸ್ಕೊಂಡಿದ್ರು. ಸೈನ್ಸ್ ಅವ್ರು ಯಾರು ಇಲ್ಲ, ನಾನು ಸೈನ್ಸ್ ಸ್ಟೂಡೆಂಟ್. ABVP ಹೋಗಿ ಬಿಡ್ತಿಲ್ಲ, ನಾನೊಬ್ಬ ಹೊರಟೋಗಿದ್ದೆ. ನನ್ಗೆ ಇಂಥವೆಲ್ಲ ಇಂಟ್ರೆಸ್ಟ್, ಹೋಗಿದ್ದೆ. ಎಲ್ಲ ಆರ್ಟ್ಸ್ ಅವ್ರು ಜಾಸ್ತಿ ಇದ್ರು. ಅದರಲ್ಲೂ ನನಗಿನ್ನ ದೊಡ್ಡವರು ಇದ್ರು, ಡಿಗ್ರಿ ಅವ್ರು, ಅಣ್ಣದಿರು ಅಕ್ಕದಿರೆಲ್ಲ ಇದ್ರು ತುಂಬ ಜನ. ಆಮೇಲೆ ಒಬ್ಬಕ್ಕನ ಇವನೇ ನಮ್ಮ ಮಠ ಗುರುಪ್ರಸಾದ್, ಅವನೇ ಮದುವೆ ಆದ, ಲವಣ್ಯ ಪ್ರಭಾ ಅಂತ.